ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಆಮ್ ಗಾಯನ ಪ್ರಿಯಾ. ಗೈಸ್, ನಾನಿವತ್ತು ದಾವಣಗೆರೆಗೆ ಅಂತ ಹೋಗ್ತಾ ಇದ್ದೀನಿ. ಲಾಸ್ಟ್ ವೀಕ್ ನಾನು ದಾವಣಗೆರೆಗೆ ಹೋಗಿದ್ದೆ. ಯಾಕೆ ಅಂದರೆ ಕಾರ್ ಸರ್ವಿಸಿಗೋಸ್ಕರ. ಸೊ ಇವತ್ತು ದಾವಣಗೆರೆ ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ವೀಕೆಂಡ್ ಆಗಿರೋದ್ರಿಂದ. ಸೊ ಫಿಲ್ಮ್ ಶೋ ಬುಕ್ ಮಾಡಿದ್ದೀನಿ 4:30ಗೆ ಶಿವಣ್ಣಂದು SS ಮಾಲಲ್ಲಿ. ಸೊ ಅಲ್ಲಿವರೆಗೂ ಸ್ವಲ್ಪ ಟೈಮ್ ಇದೆ. ಒಂದು ಒಳ್ಳೆ ನಾನ್ ವೆಜ್ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಫೇಮಸ್ ಹೋಟೆಲ್ ದಾವಣಗೆರೆಯಲ್ಲಿ. ಯಾವ ಹೋಟೆಲ್ ವರುಣ್? ನಾಯ್ಡು ಹೋಟೆಲ್ ದಾವಣಗೆರೆ. ನಾಯ್ಡು ಹೋಟೆಲ್ ತುಂಬಾನೇ ಫೇಮಸ್ ದಾವಣಗೆರೆಗೆ. ಮಂಡೇ ಟು ಫ್ರೈಡೆ ಜಾಬ್ ಆದ್ಮೇಲೆ ಸ್ಯಾಟರ್ಡೆ ಸಂಡೇ ಎಲ್ಲಾದ್ರೂ ಹೊರಗಡೆ ಹೋಗಿ ಒಳ್ಳೆ ಊಟ ಮಾಡಬೇಕು ಅಂತ ಅನ್ನಿಸ್ದಾಗ ನಾವು ದಾವಣಗೆರೆ ನಾಯ್ಡು ಹೋಟೆಲ್ಗೆ ಹೋಗ್ತೀವಿ ಸಂಡೇ. ತುಂಬಾ ಚೆನ್ನಾಗಿರುತ್ತೆ. ಸೊ ದಾವಣಗೆರೆಗೆ ಹೋಗ್ತಾ ಇದೀನಿ. ಕಮ್ ಆನ್, ಲೆಟ್ಸ್ ಗೋ. ಬಿಸಿಲಿದೆ ಇವತ್ತು. ಈವ್ನಿಂಗ್ ಆದ್ರೆ ತುಂಬಾ ಚಳಿ ಆಗುತ್ತೆ, ನೈಟ್ ಎಲ್ಲ ತುಂಬಾ ಚಳಿ ಇರುತ್ತೆ, ಹಗಲೊತ್ತೆಲ್ಲ ತುಂಬಾನೇ ಬಿಸಿಲು. ಸೊ ದಾವಣಗೆರೆಗೆ ನಾವು ಇವಾಗ ರೀಚ್ ಆದ್ವಿ. ಈಗ ಡೈರೆಕ್ಟ್ ನಾಯ್ಡು ಹೋಟೆಲ್ಗೆ ಹೋಗ್ತೀವಿ ಊಟ ಮಾಡಕ್ಕೆ. ಗೈಸ್, ದಾವಣಗೆರೆಯಲ್ಲಿ ಹೊಸ ಒಂದು ಮಾಲ್ ಆಗಿದೆ. ಮುಂಚೆ ನಾವು ತುಂಬಾ ದಾವಣಗೆರೆಗೆ ಬರ್ತಾ ಇದ್ವಿ, ಇನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಈಗ ಕಂಪ್ಲೀಟ್ ಆಗಿದೆ, ಬಟ್ ಒಳಗಡೆ ಇನ್ನು ಶಾಪ್ಸ್ ಹಾಕಿಲ್ಲ ಅನ್ಸುತ್ತೆ. ನೆಕ್ಸ್ಟ್ ಅದು ಫುಲ್ ಕಂಪ್ಲೀಟ್ ಆದ್ಮೇಲೆ ಹೋಗಿ ನೋಡ್ಬೇಕು ಹೇಗಾಗಿದೆ ಅನ್ನೋದು. ಈಗ ದಾವಣಗೆರೆ ರೀಚ್ ಆಗಿದ್ದೀವಿ. ಸೊ ಇವಾಗ ಡೈರೆಕ್ಟ್ ಊಟ ಮಾಡಕ್ಕೆ ಅಂತ ಹೋಗ್ತೀವಿ. ಊಟ ಮಾಡಿಕೊಂಡು 4:45ಗೆ ಫಿಲಮ್ ಬುಕ್ ಮಾಡಿದೀವಿ ಶಿವಣ್ಣಂದು. ಸೊ ಆ ಒಂದು ಫಿಲಮ್ ನೋಡಿಕೊಂಡು ಮನೆಗೆ ಹೋಗೋದು. ಗೈಸ್, ಇದೇ ನಾಯ್ಡು ಹೋಟೆಲ್. ತುಂಬಾ ವರ್ಷದಿಂದ ಇದೆ ಈ ಒಂದು ಹೋಟೆಲ್ ದಾವಣಗೆರೆಯಲ್ಲಿ. ತುಂಬಾ ಹಳೇ ಹೋಟೆಲ್ ಅದು. ಪಾರ್ಕಿಂಗ್ ಹುಡುಕ್ತಾ ಇದೀವಿ, ಪಾರ್ಕಿಂಗ್ ಸಿಗ್ತಾ ಇಲ್ಲ. ತುಂಬಾ ಚಿಕ್ಕ ರೋಡ್. ಅಲ್ಲಿ ನಿಲ್ಲಿಸ್ತೀಯ ನೋಡು, ಗೇಟ್ ಇದೆ, ಗೇಟ್ ಮುಂದೆ ನಿಲ್ಸಂಗಿಲ್ಲ. ನಿಲ್ಲಿಸ್ಬೋದಾ? ಇಲ್ಲೇ ನಿಲ್ಲಿಸ್ಬೋದು ಅಷ್ಟೇ. ಗಾಡಿ ಪಾರ್ಕ್ ಆಯ್ತು. ಈಗ ಹೋಟೆಲ್ ಹೋಗಿ ಊಟ ಮಾಡ್ತೀವಿ. ಗೈಸ್, ಈ ಹೋಟೆಲ್ಗೆ ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ವರ್ಷದಿಂದನೂ ಇದೇ ರೀತಿನೇ ಡೆಕೋರೇಟ್ ಮಾಡಿರ್ತಾರೆ. ಸ್ಟೆಪ್ಸ್ಗೆಲ್ಲ ಹೂಗಳೆಲ್ಲ ಹಾಕಿ ನನಗೆ ತುಂಬಾ ಇಷ್ಟ ಆಗುತ್ತೆ ಆ ಒಂದು ಡೆಕೋರೇಷನ್ಸ್. ಸರ್, ಇವಾಗ ಊಟ ಆಯಿತು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬಾ ಹಳೇ ಹೋಟೆಲ್ ಇದು, ಈ ನಾಯ್ಡು ಹೋಟೆಲ್. ಸೊ ಊಟ ಆಯಿತು. ಇವಾಗ ಫಿಲ್ಮ್ಗೆ ಹೋಗೋದಕ್ಕೆ ತುಂಬಾ ಟೈಮ್ ಇದೆ. ಇನ್ನು 4:45 ಫಿಲ್ಮು. ಸೊ ಇವಾಗ ಜಸ್ಟ್ ಒಂದು 3 o'clock ಆಗ್ತಿದೆ ಅಷ್ಟೆ. ಸೊ ಲೆಮನ್ ಸೋಡಾ ಕುಡಿಯೋಣ. ಹಾಂ ವರುಣ್, ಲೆಮನ್ ಸೋಡಾ ಕುಡಿಯೋಣ. ಈಗ ಲೆಮನ್ ಸೋಡಾ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೂ ತುಂಬಾ ಟೈಮ್ ಇದೆ ಫಿಲ್ಮ್ಗೆ. ಸೊ ಹಾಗೆ ಟೈಮ್ ಪಾಸ್ ಮಾಡಿ ಆಮೇಲೆ ಫಿಲ್ಮಿಗೆ ಹೋಗ್ತೀವಿ. ಗೈಸ್, ನಾನು ಇವತ್ತು ವೇರ್ ಮಾಡಿರೋಂತಹ ಔಟ್ಫಿಟ್ ವೆಸ್ಟರ್ನ್ ಡ್ರೆಸ್. ಸೊ ನನ್ನ ಫೇವ್ರೆಟ್ ಡ್ರೆಸ್ ಇದು. ಗೈಸ್, ಇಲ್ಲಿ ಎದುರುಗಡೆ ಒಂದು ಕೆಫೆ ಇರ್ತಾ ಇತ್ತು. ಅಲ್ಲಿ ಮ್ಯಾಂಗೋ ಟೀ ಅನ್ನೋದು ತುಂಬ ಚೆನ್ನಾಗಿ ಸಿಗ್ತಾ ಇತ್ತು, ತುಂಬ ಟೇಸ್ಟಿ ಇರೋದು. ಸೊ ಇವಾಗ ಆ ಒಂದು ಕೆಫೆ ಏನಿದೆ ಅದು ತೆಗೆದುಬಿಟ್ಟಿದ್ದಾರೆ. ಸೊ ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಮ್ಯಾಂಗೋ ಟೀ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಟೇಸ್ಟಿ ಇರ್ತಿತ್ತು. ನನ್ನ ಫೇವ್ರೆಟ್ಟು ಮ್ಯಾಂಗೋ ಟೀ. ಗೈಸ್, ಇವಾಗ ಊಟ ಮುಗಿಸ್ಕೊಂಡು SS ಮಾಲ್ಗೆ ಹೋಗ್ತಾ ಇದ್ದೀವಿ.
ಗೈಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಗೋಕರ್ಣ ವ್ಲಾಗ್ಸ್ ಎಲ್ಲ ಹಾಕಿದ್ದೀನಿ, ಹೋಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಪಾರ್ಕಿಂಗ್ ಮಾಡೋಣ ಅಂತ ಬಂದ್ವಿ SS ಮಾಲ್ ಕೆಳಗೆ, ಬಟ್ ಅದು ಪಾರ್ಕಿಂಗ್ ಖಾಲಿ ಇಲ್ಲ ಅಂತ ಇಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. ಇನ್ನೂ ಫಿಲ್ಮ್ ಬಿಟ್ಟಿಲ್ಲ ಅದಕ್ಕೆ, ಸೊ ಇಲ್ಲೇ ವೇಟ್ ಮಾಡ್ತಾ ಇದ್ವಿ ಪಾರ್ಕಿಂಗ್ ಮಾಡೋಕ್ಕೆ. ಪಾರ್ಕಿಂಗ್ ಮಾಡಿ ಆಮೇಲೆ ಒಳಗಡೆ ಹೋಗ್ತೀವಿ. ಎಲ್ಲಿ ನಿಲ್ಲಿಸ್ಬೋದಣ್ಣ ಗಾಡಿ? ಆಯ್ತಾ ಅಲ್ಲಿ ಸೇಫ್ ಇರಲ್ಲ ಅಲ್ಲೆಲ್ಲಾದ್ರೂ ನಿಲ್ಸೋದ್ರೆ. ಮೂವಿಗೆ ಇನ್ನೂ ಟೈಮ್ ಇತ್ತು ಅಂತ ನಾವು ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಒಳಗಡೆ. ಡಿಸ್ಕೌಂಟ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿ ಡಿಸ್ಕೌಂಟ್ಸ್ ಎಲ್ಲ ಕೊಟ್ಟಿದ್ದರು ಆ ಒಂದು ಶಾಪಲ್ಲಿ. ಸೊ ನಾನು ಒಂದು 2 ಡ್ರೆಸ್ಸು, ಪರ್ಫ್ಯೂಮ್ಸು, ಆಮೇಲೆ ಬ್ಯಾಗು ಇಷ್ಟೆಲ್ಲ ತಗೊಂಡೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ತಗೊಂಡೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ, ತೋರಿಸ್ತೀನಿ. ಗೈಸ್ ಮೂವಿ ನೋಡೋಣ ಅಂತ ಎಂಟರ್ ಕೊಡ್ತಾ ಇದ್ದೀವಿ. ಸೊ ತುಂಬಾ ಡೇಸ್ ಆಗಿತ್ತು ನಾನು ಥಿಯೇಟರ್ಗೆ ಹೋಗಿ ಎಲ್ಲ ಮೂವಿ ನೋಡಿ. ಸೊ ತುಂಬ ಎಕ್ಸೈಟ್ ಇದ್ದೆ. ಅದು ಶಿವಣ್ಣನ ಮೂವಿ ಬೇರೆ, ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿತ್ತು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಮೂವಿ. ಯಾರೆಲ್ಲ ಇನ್ನೂ ಮೂವಿ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಬೋರ್ ಆಗಲ್ಲ, ತುಂಬ ಚೆನ್ನಾಗಿದೆ ಮೂವಿ. ಗೈಸ್ ಇವಾಗ ಫಿಲ್ಮ್ ಮುಗೀತು. ಫಿಲ್ಮ್ ಮುಗಿಸ್ಕೊಂಡು ಇವಾಗ ಹೊರಗೆ ಬಂದಿದ್ದೀವಿ. ಮಫ್ತಿ ಅಂತ ಒಂದು ಮೂವಿ ಬಂದಿತ್ತು, ಮುರಳಿ ಮತ್ತೆ ಶಿವಣ್ಣಂದು. ಅದ್ರ ಪಾಸ್ಟಲ್ಲಿ ಏನೇನು ಕತೆ ನಡೆದಿದೆ ಅನ್ನೋದೇ ಈ ಮೂವಿ ಸ್ಟೋರಿ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ನೋಡಿ, ತುಂಬ ಇಷ್ಟ ಆಯಿತು ನನಗೆ. ಸೊ ಫಿಲಮ್ ಮುಗೀತು, ಈಗ ಹೊರಗೆ ಬಂದಿದ್ದೀವಿ. ಕಾಫಿ ಇಲ್ಲ ಟೀ ಕುಡಿಯೋಣ ಅಂತ ನೋಡ್ತಾ ಇದ್ದೀವಿ. ಸೊ ಕಾಫಿ ಟೀ ಏನಾದರೂ ಕುಡ್ಕೊಂಡು ಮನೆಗೆ ಹೊರಡ್ತೀವಿ. ಗೈಸ್ ಆನ್ ದ ವೇ ಇದು ಕಾಮತ್ ರೆಸ್ಟೋರೆಂಟ್ ಅಂತ ಒಂದು ಸಿಗುತ್ತೆ ದಾವಣಗೆರೆ ರೋಡಲ್ಲಿ. ಸೊ ಇಲ್ಲಿ ಕಾಫಿ ಕುಡಿದು ಮನೆಗೆ ಹೊರಡ್ತೀವಿ. ಗೈಸ್ ಕೇಕ್ ತಿನ್ಬೇಕು ಅಂತ ನನಗೆ ತುಂಬಾನೇ ಅನ್ನಿಸ್ತಾ ಇತ್ತು. ಕೇಕ್ ಅಂದ್ರೆ ನನಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಬೇಕರಿ ಹತ್ರ ನಿಲ್ಲಿಸಿ ಕೇಕ್ ತಗೊಂಡು ಕೇಕ್ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ಮನೆಗೆ. ಸೊ ವಿಡಿಯೋ ನಾನು ಮನೆಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹೆಲೋ ಗೈಸ್, ಈಗ ತಾನೇ ಮನೆಗೆ ಬಂದೆ. ಮನೆಗೆ ಬಂದು ಹಾಟ್ ವಾಟರ್ ಕುಡಿತಾ ಇದ್ದೀನಿ. ಸೊ ಮೂವಿ ತುಂಬಾ ಚೆನ್ನಾಗಿತ್ತು. ಇವತ್ತಿನ ವೀಕೆಂಡ್ ತುಂಬಾ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಗೈಸ್.